RCBಗೆ ಚಿನ್ನಸ್ವಾಮಿ ಸ್ಟೇಡಿಯಂನ ತಗೊಂಡೋಗಿ ನೆಲಮಂಗಲ ಹತ್ರ ಹಾಕ್ಬೇಕು. ನೋಡಿ, ಇದು ಓವರ್ ಅತ್ಯಾಸೆ. ಚೆನ್ನಾಗಿ ಆಡ್ತಾರೆ ಮ್ಯಾಚ್. ಆಗ ಅನ್ಬಾರ್ದು ಪ್ಲೇಯರ್ಸ್ನ. ನೀವು ಹೆಂಗೆ ಗೊತ್ತಾ, ಇದು ಕೊಬ್ಬಿನ ಮಾತುಗಳು ಅನಿಸುತ್ತೆ. ಗೆಲ್ತಾರೆ ಅನ್ನೋದು ಸಾಕು, ವಿನ್ನೇ ಆಗ್ಬಿಡ್ತಾರೆ ಅಂದ್ಬಿಟ್ರೆ ಗೊತ್ತಿಲ್ಲ. ನೀವು ಕ್ಯಾಮ್ರಾ ಹಿಂದೆ ಇದ್ರೆ ಕ್ಯಾಮ್ರಾ ಮುಂದೆ ಮಾತಾಡಿ ನೋಡಿ, ಎಷ್ಟು ನೆಗೆಟಿವ್ ಕಮೆಂಟ್ಸ್ ಬರ್ತವೆ ಅಂತ ನೋಡಿ ಕೇಳಿ. ಸ್ಟೇಡಿಯಂ ಚೇಂಜ್ ಮಾಡ್ಬೇಕು ಅಂತ ನಂಗೆ ತುಂಬಾ ಆಸೆ. ಹೌದು ಅಂತ ನಂಗೆ ತುಂಬಾ ಆಸೆ. ಹೌದು. ಆಗದಿರೋದಲ್ಲ, ನಾನಾದ್ರೆ ಗೊತ್ತಿರಲ್ಲ. ಆಗದಿರೋದಲ್ಲ, ನಾನಾದ್ರೆ ಗೊತ್ತಿರಲ್ಲ. ಏನ್ ಹೇಳ್ಬೇಕು? ಬರೀ ಮೇಡಮ್ ಮಾತಾಡಿ ಬರೀ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತಿ. ಆ ಜಿಂಗ ಲಕ 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 ಬರ್ರ 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 ಬರ್ರ. ನೋಡಿ, ಇದು ಓವರ್ ಅತ್ಯಾಸೆ. ಚೆನ್ನಾಗಿ ಆಡ್ತಾರೆ ಮ್ಯಾಚ್. ಇದು ನಿಮ್ಗೆ ನಾವೇ ಸಿಕ್ತು, ನಾವೇ ಮೈಕ್ ಹಿಡ್ಕೊತೀವಿ, ನೀವೇ ಹೇಳ್ಬಿಡಿ ನೋಡೋಣ. ಯಾವಾಗ ಗೊತ್ತು ಅದು ಮ್ಯಾಚ್ ಇವತ್ತಿಗೆ ಚೆನ್ನಾಗಿ ಆಡಿದರೆ ನಾಳೆ ನೆಕ್ಸ್ಟ್ ಮ್ಯಾಚ್ 5ನೇ ತರ ಚೆನ್ನಾಗಿ ಆಡ್ತಾರೆ, ಗೆಲ್ತಾರೆ. ಅದನ್ನೇ ಆಗ ಅನ್ಬಾರ್ದು ಪ್ಲೇಯರ್ಸ್ನ. ನೀವು ಹೆಂಗೆ ಗೊತ್ತಾ, ಇದು ಕೊಬ್ಬಿನ ಮಾತುಗಳು ಅನಿಸುತ್ತೆ. ಗೆಲ್ತಾರೆ ಅನ್ನೋದು ಸಾಕು, ವಿನ್ನೇ ಆಗ್ಬಿಡ್ತಾರೆ ಅಂದ್ಬಿಟ್ರೆ ಜನ ಇದರಿಂದ ಮನೆ ಮಠ ಕಳ್ಕೊತಾರೆ. IPL ಗ್ಯಾಮ್ಲಿಂಗ್ ಆಡಿ ಯಾರು ಆಡ್ದಲ್ಲೇ ಬಂದು ಮ್ಯಾಚ್ ನೋಡ್ರೆ ಸಾಕಾಗೈತೆ. ನೀವು ಹೆಂಗೆ ಅಂದರೆ, ಒಬ್ಬ ವ್ಯಕ್ತಿ ಸಿಗ್ತಾ ಇದ್ರೆ ಅಟ್ಯಾಕ್ ಮಾಡೋದಲ್ಲ, ಸರ್ ಚೆನ್ನಾಗಿ ಆಡ್ತಾರೆ ಅದು ಅನ್ಬೋದು. ಅದು ಹೆಂಗೆ ಅನಿಸುತ್ತೆ ಅಂದರೆ, ಇವತ್ತು ನಿಮಗೆ ಗೊತ್ತಿಲ್ಲ. ನೀವು ಕ್ಯಾಮ್ರಾ ಹಿಂದೆ ಇದ್ರೆ ಕ್ಯಾಮ್ರಾ ಮುಂದೆ ಮಾತಾಡಿ ನೋಡಿ, ಎಷ್ಟು ನೆಗೆಟಿವ್ ಕಮೆಂಟ್ಸ್ ಬರ್ತವೆ ಅಂತ ನೋಡಿ ಕೇಳಿ. ಅವತ್ತು ಗೊತ್ತಾಗುತ್ತೆ ಅದ್ರ ಸಂಕಟ ಎಷ್ಟು. ಒಳ್ಳೆಯವ್ರವರೆಲ್ಲ ಪಾಪ. ಒಳ್ಳೆಯವ್ರು ಒಂದೂ ಮಾಡಲ್ಲ, ಕೆಟ್ಟವನು ಒಳ್ಳೆಯ ರೀತಿಯಲ್ಲಿ ಕಮೆಂಟ್ ಮಾಡ್ತಾನೆ. ಹಂಗಾಗಿ ಅದು ಒಳ್ಳೆಯವ್ರವರೆಲ್ಲ, ಅವರೆಲ್ಲ ತುಂಬ ಒಳ್ಳೆಯವರು. RCBಗೆ ಚಿನ್ನಸ್ವಾಮಿ ಸ್ಟೇಡಿಯಂನ ತಗೊಂಡೋಗಿ ನೆಲಮಂಗಲ ಹತ್ರ ಹಾಕ್ಬೇಕು. ಅವರೆಲ್ಲ ಹಾಕ್ಬಾರ್ದು. ಕರ್ನಾಟಕದ ಅಕ್ಕಳೆ ಹತ್ತಿ ಬೆಲೆ ಹತ್ರ ಅಲ್ಲ, ಅಲ್ಲಿ ತಮಿಳ್ನಾಡು ಅದು ಇದೆ. ನೆಲಮಂಗಲ ಹತ್ರ ಹಾಕಿ 1 ಕೋಟಿವಷ್ಟು ಜನನ ಸೇರಿಸಂತ ಗ್ರೌಂಡ್ ಮಾಡಬೇಕು. ಒಳ್ಳೆ ಪಾರ್ಕಿಂಗ್ ಮಾಡಬೇಕು. ತುಂಬ ಡಿಮ್ಯಾಂಡ್ ಇದೆ, ಇದನ್ನು ದಯವಿಟ್ಟು ಮಾಡಬೇಕು. ಇದೊಂದು 40,000 ಜನ ಇರುತ್ತೆ. ಎಲ್ಲ ಬ್ಲಾಕಲ್ಲಿ ಬಾಯಿಗೆ ಬಂದು ರೈಟಲ್ಲಿ ತಗೋತಾವ್ರು ಜನ. ಕ್ರೇಜ್ ಇದೆ. 1.5 ಲಕ್ಷ 1.5 ಲಕ್ಷ 1 ಲಕ್ಷ ಕ್ರೌಡ್ ಮಾಡಿ, ಒಳ್ಳೆ ಪಾರ್ಕಿಂಗ್ ಮಾಡಿ, ಅಂಡರ್ಗ್ರೌಂಡ್ ವ್ಯವಸ್ಥೆ ಮಾಡಿ, ತುಂಬ ದುಡ್ಡು ಬರ್ತೈತೆ, ಭಯಂಕರ ದುಡ್ಡಿದೆ. ಈ ದುಡ್ಡನ್ನ ಚಿನ್ನಸ್ವಾಮಿ ಸ್ಟೇಡಿಯಂ ತಗೊಂಡ್ರೆ ಅಲ್ಲಿ ಹಾಕ್ಬೇಕು. ನೆಲಮಂಗಲ ಹತ್ರ ಹಾಕಿದರೆ ಮಂಡ್ಯ, ಮದ್ದೂರು, ಚನ್ನಪಟ್ಟಣ, ಮಂಗಳೂರು ಎಲ್ಲ ಬರೋರಿಗೆಲ್ಲ ಸಖತ್ತಾಗಿರುತ್ತೆ, ಡೆವಲಪ್ಮೆಂಟ್ ಆಗುತ್ತೆ. ಹಾಗಾಗಿ ಸ್ಟೇಡಿಯಂ ಚೇಂಜ್ ಮಾಡಬೇಕು ಅಂತ ನಂಗೆ ತುಂಬ ಆಸೆ. ಹೌದು. ಡೆವಲಪ್ ಸಿಟಿ ಬೆಂಗಳೂರು ಮಾಡ್ಬೇಕಂದ್ರೆ 2 ವರ್ಷಕ್ಕೊಂದ್ಸರಿ MLA ಎಲೆಕ್ಷನ್ ಆಗಬೇಕು, 3 ವರ್ಷಕ್ಕೊಂದ್ಸರಿ MP ಎಲೆಕ್ಷನ್ ಆಗಬೇಕು. MLAಗಳು 5 ವರ್ಷಕ್ಕೆ ಗೆದ್ಬಿಟ್ಟು ತುಂಬ ಅವ್ರ ಮಕ್ಕಳು BMW ಬೆಂಚ್ ಕಾರಲ್ಲಿ ಓಡಾಡೋದು, ಇವರು ಇನೋವಾ ಕಾರಲ್ಲಿ ಓಡಾಡೋದಲ್ಲ. 2 ವರ್ಷಕ್ಕೊಂದ್ಸರಿ MLA ಎಲೆಕ್ಷನ್ ಆಗಬೇಕು, 5 ವರ್ಷಕ್ಕೊಂದ್ಸರಿ ಅಲ್ಲ 3 ವರ್ಷಕ್ಕೊಂದ್ಸರಿ MP ಎಲೆಕ್ಷನ್ ಆಗಬೇಕು. ಇದು ಯಾವತ್ತಾಗುತ್ತೋ ಅವತ್ತು ನಮ್ಮ ದೇಶ ಸಖತ್ ಫಾಸ್ಟ್ ಆಗುತ್ತೆ. ಆಗದಿರೋದಲ್ಲ, ನಾನಾದ್ರೆ ಗೊತ್ತಿರಲ್ಲ. ಆಗದಿರೋದಲ್ಲ, ನಾನಾದ್ರೆ ಗೊತ್ತಿರಲ್ಲ. ಫಸ್ಟ್ ಲಾ ತರಿಸ್ಬಿಟ್ಟು ಡೀಟೇಲ್ ಚೆಕ್ ಮಾಡಿ ಎಲ್ಲ ಹೆಂಗೆ ಆದಾಗ ಇವೆಲ್ಲ ಪ್ಲ್ಯಾನ್ ಮಾಡ್ತೀನಿ. ನಾನು ಇಂಥವೆಲ್ಲನೂ ಪ್ಲ್ಯಾನ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ನಾನು ಇಂಥವೆಲ್ಲನೂ ಹುಡುಕಿ ಮಾಡ್ತೀನಿ.